ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೇ ಡಿಲೇ ಇಲ್ದಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಬಾಲಕನ ಹಂಗೆ ಒಂದೆರಡು ಸಲ ಟಣ್ಣ ನಂಗೆ ಕೊಡ್ತು ಬಿಡ್ರಿ. ಮೊದಲನೇ ಅಪ್ಡೇಟು ನಮ್ಮ ಶಿಖರ್ ಧವನ್ಗೆ ರೀಸೆಂಟಾಗಿ ಎರಡನೇ ಮದುವೆ ಅದ್ದೂರಿಯಾಗಿ ಆಯಿತು. ಆಲ್ಮೋಸ್ಟ್ 40 ವರ್ಷದ ಶಿಖರ್ ಧವನ್ ಫುಲ್ಲು ವಿಜೃಂಭಣೆಯಿಂದ ಅವರೇ. ಸೊ ಇದ್ರ ಮಧ್ಯ ಒಂದು ಟ್ವೀಟ್ನ ಬೇರೆ ಹಾಕ್ಬಿಟ್ಟವ್ರೆ ಎಕ್ಸಲ್ಲಿ. ಅವ್ರು ಹೇಳೋದೇನು ಅಂತಂದರೆ ಇವ್ರದ್ದು ಸೆಕೆಂಡ್ ಮದುವೆ ಆಯ್ತಲ್ಲ, ಅದ್ರ ರಿಲೇಟೆಡ್ ಆಗಿರ್ಬೋದು, ಜೊತೆಗೆ ಅವರ ಪರ್ಸನಲ್ ಲೈಫ್ ರಿಲೇಟೆಡ್ ಆಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ಗಳು, ಹಂಗೆ ಹಿಂಗೆ ಶಿಖರ್ ಧವನ್ ಹಂಗೆ ಅದು ಇದು ಅಂತ ಬೇಜಾನ್ ಹರಿದಾಡ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ ರೀಸೆಂಟಾಗೆ. ಅಂದರೆ ಅವ್ರ ಪರ್ಸನಲ್ ಲೈಫ್ ರಿಲೇಟೆಡು. ನಾನು ಯಾವುದೇ ಬ್ಯಾಗೇಜ್ನ ಕ್ಯಾರಿ ಮಾಡೋನಲ್ಲ ಗುರು. ನಂದೇನು ಅಂತ ನನಗೆ ಗೊತ್ತು, ನಾನು ಹೆಂಗೆ ಅಂತ ನನಗೆ ಗೊತ್ತು. ಏನಕ್ಕೆ ಸುಮ್ಮನೆ ಸ್ಪ್ರೆಡ್ ಮಾಡ್ತೀರಾ, ಏನಕ್ಕೆ ಕಾಲು ಎಳೆದಕ್ಕೆ ಬರ್ತೀರಾ ಅಂತ ಒಂದು ಕ್ವೆಶನ್ನ ರೈಸ್ ಮಾಡಿದರೆ ನಾನು ಹೇಳೋದೇನು ಗೊತ್ತಾ, ಶಿಖರ್ ಧವನ್ಗೆ ಯಾವನ್ ಏನಾರು ಮಾಡ್ಕೊಳ್ಳಿ ಗುರು, ಥೂ ನಿಮ್ಮ ಅನ್ಕೊಂಡು ಹೋಗ್ತಾ ಇರಬೇಕಷ್ಟೇ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಥೂ ನೀವು ಅನ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಡಿ ಬಾಸ್ ಹೇಳಿಲ್ವಾ, ಒಂದೇ ಒಂದು ಇದನ್ನು ಕಿತ್ಕೊಳಕ್ಕಾಗಲ್ಲ ಅಂತ. ಶಿಖರ್ ಧವನ್ ಏನು ಕಿತ್ಕೊಳಕ್ಕಾಗತ್ತೆ? ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲು ಅವು ಇವು ಎಲ್ಲ ಏನೋ ರೂಮರ್ಸ್ಗಳು ಏನೋ ಸ್ಪ್ರೆಡ್ ಮಾಡಲಿ ಬಿಡಿ. ಗೊತ್ತಲ್ಲ ಶಿಖರ್ ಧವನ್ಗೆ ಅವ್ರೇನು ಅಂತ ಅವ್ರಿಗೆ ಗೊತ್ತಲ್ವಾ, ಅವ್ರ ಹೆಂಡತಿಗೆ ಗೊತ್ತಲ್ಲ ಅವ್ರೇನು ಅಂತ, ಸಾಕು ಅಷ್ಟೇ. ಅಪೇಟ್ ಬಿಟ್ಟು ಮೊಹಮ್ಮದ್ ಕೇಫ್ ಏನಕ್ಕೆ ಉರ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾವ್ರೆ. ಇಂಡಿಯನ್ ಟೀಮ್ ಬಗ್ಗೆ, ಸೂರ್ಯ ಬಗ್ಗೆ ಆಗಿರಲಿ, ಗೌತಮ್ ಗಂಭೀರ್ ಬಗ್ಗೆ ಆಗಿರಲಿ, ಇವಾಗ ದುಬೆ ಬಗ್ಗೆನೂ ಕೂಡ ಕೊಟ್ಬಿಟ್ಟವ್ರೆ. ದುಬೆನ ಕರ್ಕೊಂಬಂದ್ಬಿಟ್ಟು ನೀವೇನಾದ್ರು ನಿಲ್ಲಿಸಿದ್ರಿ ಅಂತಂದರೆ ನಾನು ಅವ್ರನ್ನ ಆಲ್ರೌಂಡ್ರಾಗಿ ಕನ್ಸಿಡರ್ ಮಾಡೋದಿಲ್ಲ. ಬ್ಯಾಟ್ರ್ ಅಂತೇಳಿ, ಒಳ್ಳೆ ಬ್ಯಾಟ್ರ್ ಅಂತೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಬ್ಯಾಟ್ರ್ ಅಂದರೆ ಒಪ್ಕೊತೀನಿ. ನೀವು ಆಲ್ರೌಂಡರ್ ಅಂದ್ಬಿಟ್ರಿ ಅಂತಂದರೆ ಅವ್ರನ್ನ ಒಪ್ಕೊಳ್ಳೋಂಥ ಸೀನೇ ಇಲ್ಲ. ಯಾಕಂದರೆ ಅವ್ರು 4 ಸಿಕ್ಸ್ನ ಇಕ್ಕಿಸ್ಕೊತಾರೆ ಗುರು. ಏನು ಚೆನ್ನಾಗಿ ಬೌಲಿಂಗ್ ಮಾಡಿದ್ರಲ್ಲಿ ದುಬೆ ಅವರು. ಸರಿಯಾಗಿ ವಾಂಚಸ್ಕೊಂತಾರೆ, ಎಲ್ಲೋ ಅಪರೂಪಕ್ಕೆ ವಿಕೆಟ್ಸ್ ನಿಂತಿರ್ತಾರೆ. ನೀವು ಅವ್ರನ್ನ ಆಲ್ರೌಂಡರಾಗಿ ಕನ್ಸಿಡರ್ ಮಾಡ್ತೀರಾ? ಹಾರ್ದಿಕ್ ಪಾಂಡ್ಯ ಥರ ಕನ್ಸಿಡರ್ ಮಾಡ್ತೀರಾ? ಹಾರ್ದಿಕ್ ಪಾಂಡ್ಯ ರೇಂಜಿಗೆ ಕನ್ಸಿಡರ್ ಯಾರೂ ಮಾಡೋಕ್ಕಾಗೋದಿಲ್ಲ ಶಿವಮ್ ದುಬೆನ. ಬಟ್ ಆಲ್ರೌಂಡರ್ ಇಸ್ ಆಲ್ರೌಂಡರ್. ಯಾಕಂದರೆ ಬೌಲಿಂಗ್ ಮಾಡುವಂಥ ಎಬಿಲಿಟಿ ಇದೆ ಅವ್ರಿಗೆ. 4 ಓವರ್ ಹಾಕುವಂಥ ಎಬಿಲಿಟಿ ಇದೆ. ಹೊಡ್ಸ್ಕೊಂತಾರೋ ಬಿಡ್ತಾರೋ, ವಿಕೆಟ್ ಎತ್ತರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರಿಗೆ ಬೌಲಿಂಗ್ ಮಾಡುವಂಥ ಎಬಿಲಿಟಿ ಇದೆ. ಅವ್ರನ್ನ ಅವರೇ ಆಲ್ರೌಂಡರ್ ಅಂತ ಕರ್ಕೊತಾರೆ. ಸೊ ಇಲ್ಲಿ ನಾವು ಇವನು ಆಲ್ರೌಂಡ್ರ್ ಅಲ್ಲ, ಇವನು ಬ್ಯಾಟ್ರ್ ಅಲ್ಲ, ಇವನು ಬೌಲರ್ ಅಲ್ಲ ಅಂತ ಅನ್ಕೊಳ್ಳೋದು ಏನು ಇಲ್ಲ. ಅದೇ ಹೇಳಿದ್ನಲ್ಲ, ಥೂ ಅನ್ಕೊಂಡು ಸುಮ್ಮನೆ ಹೋಗ್ಬೇಕಷ್ಟೇ ಶಿವಮ್ ದುಬೆ ಅವರು. ಯಾವ್ದಿರೋ ಇದೆಲ್ಲ ಇವಾಗ ಅಲ್ಲಿ ಏನು ಮಾಡಬೇಕು, ಇವ್ರು ಏನಂತ ಮಾತಾಡ್ತಿದ್ದಾರೆ. ನಾನು ಆಲ್ರೌಂಡ್ರಾಗಿ ಕನ್ಸಿಡರ್ ಮಾಡಲ್ಲ. ಶಿವಮ್ ದುಬೆ ಪಾಪ ಚೆನ್ನಾಗಿ ಆಡ್ತಾರೆ ಕ್ರಿಕೆಟ್ನಲ್ಲಿ, ಇಂಡಿಯನ್ ಟೀಮಲ್ಲಿ ರೀಸೆಂಟಾಗಿ ನೋಡ್ತು ಅಂತಂದರೆ. ಅವ್ರ ಮೇಲೆ ಹೋಗ್ಬಿಟ್ಟು ನೀನು ಆಲ್ರೌಂಡರ್ ಅಲ್ಲ, ನೀನು ಬರೀ ಬ್ಯಾಟರ್ ಅಂತ ಹೇಳ್ತು ಅಂತಂದರೆ ಏನು ಇಷ್ಟಕ್ಕೂ ಏನು ಇದರಿಂದ ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಮೊಹಮ್ಮದ್ ಕೇಫ್ ಅವರು? ಆಲ್ರೌಂಡರ್ ಆದ್ರೇನು, ಬ್ಯಾಟರ್ ಆದ್ರೇನು, ಬೌಲರ್ ಆದ್ರೇನು ಟೀಮ್ ಗೆಲ್ಲಬೇಕಷ್ಟೇ ಗುರು, ಅದು ಮೇಯ್ನು. ಅಪ್ಡೇಟ್ ನಂಬರ್ 3 ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ. ದ 100 ಲೀಗ್ ಇಂದ ದ ಇಂಗ್ಲೆಂಡ್ ಅಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಅಂಡ್ ಆಲ್ 8 ಆಫ್ ದ 100 ಟೀಮ್ ಫ್ರಾಂಚೈಸ್ ಅವರೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅಂದರೆ ಇವಾಗ ಏನು ಸಿಕ್ಕಾಪಟ್ಟೆ ರೂಮರ್ಸ್ಗಳೆಲ್ಲ ಹರಿದಾಡ್ತಾ ಇದ್ದೋ, ಇಂಡಿಯನ್ ಫ್ರಾಂಚೈಸಿಗಳೇನು ಪಿಕ್ ಮಾಡಿದ್ದಾರೆ ದ 100 ಲೀಗಲ್ಲಿ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ಇಲ್ಲಿ ಬ್ಯಾನ್ ಮಾಡ್ತಾರಂತೆ. ಆ ಫ್ರಾಂಚೈಸಿಗಳಿಗೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ತಗೊಳ್ಳೋದಿಲ್ವಂತೆ. ಅದು ಇದು ಅಂತ ಎಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ಗಳೆಲ್ಲ ಸ್ಪ್ರೆಡ್ ಆಗಿದ್ದೋ. ಬಟ್ ಇದು ಅಫಿಷಿಯಲ್ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ಯಾವುದೇ ಆ ಕಂಟ್ರಿಯ ವಿಚಾರಕ್ಕೆ, ಅಂದರೆ ಯಾವುದೇ ಒಬ್ಬ ಪ್ಲೇಯರ್ ಈ ಕಂಟ್ರಿಯಿಂದ ಬರಬಾರ್ದು, ಆ ಕಂಟ್ರಿಯಿಂದ ಬರಬಾರ್ದು, ರಿಲಿಜಿಯನ್ ವಿಚಾರದಲ್ಲಾಗಿರ್ಬೋದು, ಕಂಟ್ರಿ ವಿಚಾರದಲ್ಲಾಗಿರ್ಬೋದು, ಅಥವಾ ಕಲರ್ ವಿಚಾರದಲ್ಲಾಗಿರ್ಬೋದು, ಇವ್ರನ್ನ ಹಂಗೆ ರಿಸಮ್ ವಿಚಾರದಲ್ಲಾಗಿರ್ಬೋದು, ಇವ್ರನ್ನ ತೆಗೆದು ಈಚೆ ಕಡೆ ಹಾಕೋದು ದ 100 ಲೀಗಿಂದ ತೊಗೊಳ್ಳೋದು ಬೇಡ ಅಂತ ಅನ್ನೋದು ಇದೆಲ್ಲ ನಡೆಯೋದಿಲ್ಲ. 100 ಲೀಗಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ನಾವು ಟ್ರೀಟ್ ಮಾಡ್ತೀವಿ. ಎಲ್ಲರೂ ಕೂಡ ನಮಗೆ ಒಂದೇ. ನಮಗೇನು ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಎಲ್ಲ ಏನಿಲ್ಲ. ನಮಗೆ ಎಲ್ಲರೂ ಕೂಡ ಒಂದೇ. ಎಲ್ಲರೂ ಕೂಡ ಇದನ್ನು ಫಾಲೋ ಅಪ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ. ಬಟ್ ಫ್ರಾಂಚೈಸು ಅವರಲ್ವ ತೊಗೊಂಡಿರೋದು, ಇಂಡಿಯನ್ ಫ್ರಾಂಚೈಸ್ ಅಲ್ವ ತೊಗೊಂಡಿರೋದು. ಸೊ ಅವರು ತೊಗೊಳೋದು ಬಿಡೋದು ಅವರಿಗಂತೂ ಖಂಡಿತ ಬಿಟ್ಟಿರ್ತದೋ, ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ತೊಗೊಳೋದು ಬಿಡೋದು ಅಂತ. ಬಟ್ ಇವ್ರು ಹೇಳ್ತಿದ್ದಾರೆ ನಾವೆಲ್ಲನೂ ಒಂದೇ ಥರ ಟ್ರೀಟ್ ಮಾಡ್ತೀವಿ ಅಂತ. ನೋಡೋಣ ಅದು ಹೆಂಗೆ ತಗೊಂತಾರೆ ಅಂತ. ಇನ್ ಕೇಸ್ ಏನಾದ್ರು ಫ್ರಾಂಚೈಸಿ, ಇಂಡಿಯನ್ ಫ್ರಾಂಚೈಸಿ ಅಂದರೆ ಸನ್ರೈಸ್ ಹೈದರಾಬಾದ್ ತೊಗೊಂಡಿದ್ರೆ ಅಂತ ಕಾಣಿಸ್ತಿಲ್ಲ ಫ್ರಾಂಚೈಸ್ನ, ಅವ್ರನ್ನಾದ್ರೂ ಪಾಕಿಸ್ತಾನಿ ಪ್ಲೇಯರ್ನ ಪಿಕ್ ಮಾಡ್ತಾರೆ, ಇದಕ್ಕೊಂದು ವ್ಯಾಲಿಡ್ ಆಗಿರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಏನೋ ಉಡಾಫೆ ಆಗಿರುತ್ತೆ ಅಷ್ಟೇ. ಅಪ್ಡೇಟ್ ನಂಬರ್ 4 ಡ್ಯಾರನ್ ಸ್ಯಾಮಿ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಒಂಥರ ಕ್ರೇಜಿ ಕ್ರಿಕೆಟರ್ ಗುರು ಡ್ಯಾರನ್ ಸ್ಯಾಮಿ. ಸ್ಟಾರ್ ಸ್ಪೋರ್ಟ್ಸ್ ನೀವು ರಿಲೀಸ್ ಮಾಡಿ, ನಾನು ವೆಯ್ಟ್ ಮಾಡ್ತೀನಿ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ದು ಪ್ರೋಮೋ ಇದೆಯಲ್ಲ, ಅದನ್ನು ಬೇಗ ರಿಲೀಸ್ ಮಾಡಿ. ಯಾವ ಥರ ರಿಲೀಸ್ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ದು ಒಂದು ಸಿಕ್ಕಾಪಟ್ಟೆ ಒಂದು ಹೆವಿ ಆಗಿರೋಂಥ ಒಂದು ಗ್ಲಿಮ್ಸ್ನ ಬಿಟ್ಟಿದ್ರು. ಪಾಕಿಸ್ತಾನದವನು ಒಬ್ಬ ನೆಡ್ಕೊಂಬರ್ತಾನೆ, ಇಂಡಿಯಾದವ್ರಲ್ಲ ಒಂಥರ ಆಡ್ಕೊಳೋದು, ಏನು ಇವಾಗ 7-1 ಆಗೋಗ್ಬಿಟ್ಟಿದ್ದನ್ನು 8-1 ಮಾಡೋದೇನು ದೊಡ್ಡ ವಿಚಾರನ ಅಂತ ಮಾತಾಡೋದು, ಪಾಕಿಸ್ತಾನದವನು ನೆಲ ನೋಡ್ಕೊಂಡು ಹೋಗೋದು. ಸೊ ಈ ಥರ ಒಂದು ಆಡ್ಕೊಳ್ಳೋ ಥರ ಒಂದು ಬಿಟ್ಟಿದ್ರು. ಅದಕ್ಕೆ ಓಕೆ, ಇಂಡಿಯಾ ಗೆದ್ದರು ಪಾಕಿಸ್ತಾನ ಅಗೇನ್ಸ್ಟು. ಇಲ್ಲಿ ಯಾವ ಥರ ನೀವು ಬಿಡ್ತೀರಾ? ನಾವೆಲ್ಲ ಮ್ಯಾಚ್ನಾಗ ಗೆದ್ಕೊಂಬಂದಿದ್ದೀವಿ, ರಾಕ್ಷಸರ ಥರ ಆಡ್ತಾ ಇದ್ದೀವಿ. ನೀವು ಯಾವ ಥರ ಪ್ರೋಮೋನ ರೆಡಿ ಮಾಡ್ಬಿಟ್ಟು ಬಿಡ್ತೀರಾ? ನೀವು ಬೇರೆ ಸೋತಿದ್ದೀರಾ ಸೌತ್ ಆಫ್ರಿಕಾ ಅಗೇನ್ಸ್ಟು, ಪ್ರೋಮೋ ರೆಡಿ ಮಾಡಿ ಸೈಕಾಗಿ ಬಿಡ್ತೀರಾ ನೀವು ಅಂತ ಕ್ವಶನ ಮಾಡಿದ್ದಾರೆ. ಬೇಗ ಬಿಡ್ರಿ, ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತಲೂ ಕೂಡ ಕೇಳಿದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಪ್ರೋಮೋ ಇನ್ ಕೇಸ್ ಬಿಟ್ರು ಅಂತ ಅಂದರೆ. ಅಪ್ಡೇಟ್ ನಂಬರ್ 5 ರವಿ ಶಾಸ್ತ್ರಿ ಹೇಳ್ತಾ ಇದ್ದಾರೆ ಇಂಡಿಯಾಗೆ ಒಂದು ಶೇಕಪ್ ಬೇಕಾಗಿತ್ತು. ಆ ಶೇಕಪ್ ಇವಾಗ ಆಗಿದೆ. ಸೌತ್ ಆಫ್ರಿಕಾ ಏನು ಆಫ್ ಇಟ್ಟಿದ್ದಾರೆ, ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಏನು ಕೊಟ್ಟಿದ್ದಾರೆ. ಇದು ಶೇಕಪ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ಅದ್ರಸಿದ್ದಾರೆ, ಕೊಡಗಿಸಿದ್ದಾರೆ, ಮೈನಾಗಿ ಕೊಡುವ ಥರ ಮಾಡಿದ್ದಾರೆ ಇಂಡಿಯಾಗೆ. ಅವ್ರು ಏನು ಕ್ಯಾರಿ ಮಾಡ್ತಾಯಿದ್ರು, ಆ ಒಂದು ಈಗೋನ ಒಂದು ಇದನ್ನ ಎಲ್ಲ ಏನು ಕ್ಯಾರಿ ಮಾಡ್ತಾಯಿದ್ರು ಅದೆಲ್ಲ ಇವಾಗ ನಡಗೋಗಿದೆ, ಉದ್ರೋಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮುಂದೆ ಇನ್ ಕೇಸ್ ಅವರು ಸೆಮಿಫೈನಲ್ಗೆ ಹೋದ್ವಿ ಅಂತಂದರೆ ಅಥವಾ ಇನ್ನೂ ಅಪ್ಪರ್ ಸ್ಟೇಜ್ಗೆ ಫೈನಲ್ಗೆ ಹೋದ್ವಿ ಅಂತಂದರೆ ಇದು ಖಂಡಿತ ವರ್ಕೌಟ್ ಆಗುತ್ತೆ ಇಂಡಿಯಾಗೆ. ಇಲ್ಲಿ ಕಲ್ತಿರೋಂಥ ಪಾಠ ಖಂಡಿತ ಅಲ್ಲಿ ವರ್ಕೌಟ್ ಆಗುತ್ತೆ. ಇದು ಒಳ್ಳೇದೇ, ಬಟ್ ಇಂಡಿಯಾ ಕ್ವಾಲಿಫೈ ಆಗಬೇಕು ಅಷ್ಟೇ ಸೆಮಿಫೈನಲ್ಗೆ ಅಂತ ಹೇಳಿದ್ದಾರೆ. ಇದು ನಿಜ ಕೂಡ ಹೌದು. ಒಂದು ಮ್ಯಾಚ್ನ ಸೋಲ್ದಂಗೆ ಹೋಗ್ಬಿಟ್ಟು ಅಲ್ಲಿ 2023 ವರ್ಲ್ಡ್ ಕಪ್ನ ನಾವು ಸೋತ್ವಲ್ಲ, ಆ ಥರ ಆಗೋದಕ್ಕಿಂತ ಒಂದು ಮ್ಯಾಚ್ನ ಸೋತ್ಬಿಟ್ಟು ಕ್ವಾಲಿಫೈ ಆಗಿಬಿಟ್ಟು ಸೆಮಿಫೈನಲ್ ಕ್ವಾಲಿಫೈ ಆಗಿಬಿಟ್ಟು ಅಲ್ಲಿ ಹೊಡಿತು ಅಂದರೆ ಫೈನಲಲ್ಲಿ ಇನ್ನೊಂದು ಸ್ವಲ್ಪ ಮಜವಾಗಿರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ ಸೀನು. ಅಪ್ಡೇಟ್ ನಂಬರ್ 6, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಮೆಚ್ ಸ್ಯಾನರ್ ಕ್ಯಾಪ್ಟನ್ ಮಾತಾಡಿದ್ದಾರೆ. ಹೆಂಗಿರುತ್ತೆ ಇವತ್ತು ಶ್ರೀಲಂಕಾ ಅಗೇನ್ಸ್ಟ್ ಅಂತ. ನಾವು ಹೊಡೆದ್ಬಿಡ್ತೀವಿ, ಅದ್ರಸ್ಬಿಡ್ತೀವಿ ಅಂತ ಏನಿಲ್ಲ. ಶ್ರೀಲಂಕಾ ಒಳ್ಳೆ ಟೀಮೇನೆ, ಹೌದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲ ಅಬಿಲಿಟಿ ಇದೆ. ಬಟ್ ಅನ್ಫಾರ್ಚುನೇಟಾಗಿ ಏನೋ ಒಂದೆರಡು ಮ್ಯಾಚ್ ಸೋತೋಗ್ಬಿಟ್ಟಿದ್ದಾರೆ. ಶ್ರೀಲಂಕಾ ನೆಲದಲ್ಲೇ ಸೋತೋಗ್ಬಿಟ್ಟಿದ್ದಾರೆ, ಮುಖಭಂಗ ಆಗಿದೆ ಅವ್ರಿಗಿಲ್ಲ ಅಂತಲ್ಲ. ಬಟ್ ಒಳ್ಳೆ ಟೀಮೇನೆ, ಅವ್ರಿಗೆ ಏನು ಮಾಡಬೇಕು ಈ ವಿಕೆಟಲ್ಲಿ ಅಂತ ನಮಗಿನ್ನ ಚೆನ್ನಾಗಿ ಅವ್ರಿಗೇನೆ ಗೊತ್ತಿರುತ್ತೆ. ಬಟ್ ಇಟ್ಸ್ ಆಲ್ ಅಬೌಟ್ ಒನ್ ಟೀಮ್ಗೆ ಯಾವುದು ಸಕ್ಸಸ್ ಸಿಗುತ್ತೋ ಅದಷ್ಟು. T20 ಕ್ರಿಕೆಟ್ ಅಂತ ಬಂದಾಗ ಯಾರನ್ನ ಬೇಕಾದರೂ ಸೋಲಿಸ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಇವ್ರು ಏನು ನ್ಯೂಜಿಲ್ಯಾಂಡ್ ಅವರು ಶ್ರೀಲಂಕಾದವ್ರು ನೋಡ್ಬಿಟ್ಟು ಎದ್ರಕಂತ ಇದ್ದಾರೆ ಅಂತ ಅಲ್ಲ, ಏನು ಎದ್ರಕೊಳ್ಳೋ ಅಂಥದ್ದೆಲ್ಲ ಏನಿಲ್ಲ. ನ್ಯೂಜಿಲ್ಯಾಂಡ್ಗೆ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಲಂಕಾದವರೇ ಹಂಗೆ ಆಡಿರೋದಿಲ್ಲ ಈ ಟೂರ್ನಮೆಂಟಲ್ಲಿ. ಅವರ ಹೋಮಲ್ಲಿ 2 ಮ್ಯಾಚ್ನ ಸೋತಿದ್ದಾರೆ. ನ್ಯೂಜಿಲ್ಯಾಂಡ್ಗೆ ಯಾವುದೇ ರೀತಿಯ ಭಯ ಇಲ್ಲ. ನನ್ನ ಪ್ರಕಾರ ನ್ಯೂಜಿಲ್ಯಾಂಡ್ ಅವರು ಈ ಮ್ಯಾಚ್ ಡಾಮಿನೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿನೇ ಇದೆ ಶ್ರೀಲಂಕಾ ಕಂಪೇರ್ ಮಾಡ್ತು ಅಂದರೆ. ಇನ್ ಕೇಸ್ ಶ್ರೀಲಂಕಾ ಈ ಮ್ಯಾಚ್ನ ಸೋಲ್ತು ಅಂತ ಅಂದರೆ ಅವರು 3 ಮ್ಯಾಚ್ನ ಹೋಮಲ್ಲಿ ಸೋತ್ಬಿಟ್ಟು ವರ್ಲ್ಡ್ ಕಪ್ಗೆ ಗೆಲ್ಲಬೇಕು ಅಂತಂದರೆ ಇದಕ್ಕಿಂತ ಒಂದು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಇದಕ್ಕಿಂತ ಒಂದು ಟ್ರಾಜಿಡಿ ಇನ್ನೂ ಒಂದಿರೋದಿಲ್ಲ. ಯಾಕಂದರೆ ಅವರ ಹೋಮಲ್ಲೇ, ಏನು ಇಂಡಿಯಾನಲ್ಲೆಲ್ಲ ಅವರ ಹೋಮಲ್ಲೇ 3 ಮ್ಯಾಚ್ನ ಸೋಲೋದು ಇದಕ್ಕಿಂತ ವರ್ಸ್ಟ್ ಥಿಂಗು ಇನ್ನೂ ಒಂದಿರೋದಿಲ್ಲ. ಅಪ್ಡೇಟ್ ನಂಬರ್ 7, ಫರಾನ್. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ 100 ಲೀಗಲ್ಲಿ ಯಾರು ಈ ಪ್ಲೇಯರ್ನ ತಗೊಂತಾರೆ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡಿದರೆ. ನೋಡಿ, ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡಿದರೆ ಒಂದು ಟೂರ್ನಮೆಂಟಲ್ಲಿ ಅಂತಂದರೆ ಅದು ಫರಾನ್ ಮಾತ್ರನೇ. ಒಂದು ರೇಂಜಿಗೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ, ರನ್ಸ್ಗಳನ್ನ ಹೊಡಿತಾ ಇದ್ದಾರೆ, ಟಾಪ್ ಆಫ್ ದ ಆರ್ಡರ್ ಬಂದ್ಬಿಟ್ಟು ಸೆಂಚುರಿನೂ ಕೂಡ ಇಳಿಸಿದ್ದಾರೆ. ಲಾಸ್ಟ್ ಮ್ಯಾಚ್ನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಈ ಪ್ಲೇಯರ್ನ ಎಕ್ಸ್ಪೆಕ್ಟೇಷನ್ ಒಂದು 100 ಲೀಗಲ್ಲಿ ವಿಪರೀತವಾಗಿದೆ ಅಂತ ಅಪ್ಡೇಟ್ ಇದೆ. ಆ್ಯಂಡ್ ಇವರು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಯಾವ್ದು ರಿಲೇಟೆಡು ಈ ಇಂಡಿಯನ್ ಫ್ರಾಂಚೈಸ್ಗಳು ಏನು ತೊಗೊಂಬಾರ್ದು ಅಂದ್ಕೊಂಡಿದ್ದಾರೆ ಪಾಕಿಸ್ತಾನ್ ಪ್ಲೇಯರ್ಸ್ಗಳನ್ನ, ಇದು ಅನ್ನೋ ರಿಲೇಟೆಡು ಏನು ಸದ್ದಾಗ್ತಿದೆ, ಇದ್ರ ಬಗ್ಗೆ ಏನು ಹೇಳಿದ್ರೆ ಅಂತ ಕೇಳಿದಾಗ ಅವ್ರು ಹೇಳಿರೋದು ಇಷ್ಟು: ನಾವು ಯಾರು ತೊಗೊತಾರೆ ಯಾರು ಬಿಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ತೊಗೊಳ್ಳೋರು ತೊಗೊಳ್ತಾರೆ, ಬಿಡೋರು ಬಿಡ್ತಾರೆ, ನಿಮ್ಮನ್ನ ಅನ್ಕೊಂಡು ಹೋಯ್ತಾ ಇರ್ತೀವಿ ಅಷ್ಟೇ. ಅಂದರೆ ಅವ್ರು ಹೇಳಿರೋದಲ್ಲ ವ್ಯಾಲಿಡಿಟಿ ಇದೆ. ಇವರು ಯಾರು ತೊಗೊತಾರೆ ಯಾರು ಬಿಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಇಂಡಿಯಾದವ್ರು ತೊಗೊಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಬೇಕಾ? ಯಾರು ತೊಗೊತಾರೆ ಯಾರು ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಯಾರಾದರೂ ಒಬ್ರು ತೊಗೊತಾರೆ, ಆ ಟೀಮ್ಗೆ ನಾವು ಆಡ್ತೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ಮೈಕಲ್ ವ್ಯಾಗನ್ ಅವರು ಒಂದು ಟ್ವೀಟ್ನ ಮಾಡೋರು ಎಕ್ಸಲ್ಲಿ. ಹೌದು, ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಹೆಂಗಿದೆ ಅಂತ. A great chance that not one subcontinent team will make the semi-finals in these conditions ಅಂತ ಏನು ಇವ್ರನ್ನ ಪ್ರಿಡಿಕ್ಷನ್ ಹೇಳ್ತಾ ಇದ್ದಾರಾ? ಇನ್ನೂ ಸೀನಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ಶ್ರೀಲಂಕಾದವ್ರು ಗೇಟ್ ಪಾಸ್ ತಗೊಂತಾರೆ ಇಲ್ವ ಅಂತ ಗೊತ್ತಾಗುತ್ತೆ. ಪಾಕಿಸ್ತಾನದವರು ಇನ್ನೂ ಸೀನಲ್ಲಿದ್ದಾರೆ, ಇಂಡಿಯಾದವರು ಇನ್ನೂ ಸೀನಲ್ಲಿದ್ದಾರೆ. ಬಟ್ ಇವ್ರಿಗೆ ಅನ್ನಿಸ್ತಿರೋದೇನು ಅಂತಂದರೆ ಪಾಕಿಸ್ತಾನದವ್ರಿಗೂ ಗೇಟ್ ಪಾಸ್ ಸಿಗುತ್ತೆ, ಇಂಡಿಯಾಗೂ ಗೇಟ್ ಪಾಸ್ ಸಿಗುತ್ತೆ. ಆ್ಯಂಡ್ ಸಬ್ಕಾಂಟಿನೆಂಟ್ ಟೀಮು ಆಡೋದಿಲ್ಲ. ಈ ಒಂದು ಏಷ್ಯನ್ ಕಾಂಟಿನೆಂಟಲ್ಲಿರೋ ಒಂದು ಟೀಮು ಯಾವುದು ಕೂಡ ಆಡೋದಿಲ್ಲ ಸೆಮಿಫೈನಲ್ನ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಒಂಥರ. ಹೌದು, ಅದೇ ಥರನೇ ಇದೆ. ಇವಾಗ ಪ್ಯಾಟರ್ನ ನೋಡ್ತು ಅಂತಂದರೆ ಬೇರೆಯವರೇ ಫೇವ್ರೇಟ್ ಆಗಿದ್ದಾರೆ. ನಮಗೆ ಕಂಪೇರ್ ಮಾಡ್ತು ಅಂತಂದಾಗ, ಸಬ್ ಕಾಂಟಿನೆಂಟ್ ಅವ್ರು ಕಂಪೇರ್ ಮಾಡ್ತು ಅಂತಂದಾಗ, ಒಂದು ವೇಳೆ ಈ ಥರನ ಆಯಿತು ಅಂದರೆ ಅದು ಮುಖಭಂಗ. ಇಂಡಿಯಾಗೆ ಆಗಿರಲಿ, ಅದು ಪಾಕಿಸ್ತಾನ್ಗೆ ಆಗಿರಲಿ, ಶ್ರೀಲಂಕಾಗೆ ಆಗಿರಲಿ, ಒಂಥರ ಮುಖಭಂಗನೇ ಇದು. ಏಷ್ಯನ್ ಕಾಂಟಿನೆಂಟಲ್ಲಿ ಆಡ್ತಾ ಇರ್ಬೇಕಾದ್ರೆ ಏಷ್ಯಾದವ್ರು ಯಾರು ಕ್ವಾಲಿಫೈ ಆಗಿಲ್ಲ ಅಂತಂದಾಗ. ಅಪ್ಡೇಟ್ ನಂಬರ್ 9, ರವಿ ಶಾಸ್ತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅಕ್ಷರ್ ಪಟೇಲ್ ಅವ್ರನ್ನ ವಾಪಸ್ ತೊಗೊಂಡ್ಬರ್ತಾರೆ ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ವಾಷಿಂಗ್ಟನ್ ಸುಂದರ್ ಆಡ್ತಾರೋ ಆಡಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಅಕ್ಷರ್ ಪಟೇಲ್ ಅಂತೂ ಖಂಡಿತ ಬಂದೇ ಬರ್ತಾರೆ, ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಅವರು ಸಜೆಸ್ಟ್ ಮಾಡಿರೋದೇನೋ ಅಂದರೆ ಇಬ್ಬರೂ ಆಡಿಸ್ಬಿಡ್ರಿ ನೀವು. ಇಲ್ಲಿ ಗೊಂದಲನೇ ಬೇಡ. ರಿಂಕು ಸಿಂಗ್ ಈಚೆ ಹೋಗೋರಲ್ವಾ, ಇಬ್ಬರೂ ಆಡಿಸ್ಬಿಡ್ರಿ ನೀವು. ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ನ, ಬೌಲಿಂಗ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಎಕ್ಸ್ಟ್ರಾ ಬೌಲಿಂಗ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೂ ಕೂಡ ಇರುತ್ತೆ. ಅಪ್ಪ ದೇವರು ಗುರುವೇ, ಬೌಲಿಂಗ್ ಸ್ಟ್ರೆಂಥನ್ ಮಾಡೋದು ಬೇಕಾಗಿಲ್ಲ, ನಮಗೆ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡಲಿ ಗುರು. ನಮಗೆ ಒಂಥರ ಹೆಂಗಾಗಿದೆ ಅಂತಂದರೆ, ನಮಗೆ ಬ್ಯಾಟಿಂಗ್ ಯಾರು ಆಡ್ತಾರೆ, ಕೊಲ್ಯಾಪ್ಸ್ ಆದರೆ ಯಾರು ಆಡ್ತಾರೆ? ಎಲ್ಲ ಮ್ಯಾಚು ಕೊಲ್ಯಾಪ್ಸ್ ಆಗ್ತಾ ಇದ್ದೀವಿ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಒಂಥರ ಸ್ಟೇಬಲಾಗಿ ನಿಂತ್ಕೊಂಡು ಆಡ್ದಂಗೆ ಇಲ್ಲ ನಮ್ಮ ಟೀಮ್ ಇಂಡಿಯಾ. ನಮಗೆ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಕೊಬೇಕು ಬೌಲಿಂಗಿಂತ. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಅಕ್ಷರ್ ಪಟೇಲ್ನ ಇಬ್ಬರು ಆಡಿಸ್ಬಿಡ್ತು ಅಂದರೆ ಕಾಲೆತ್ಕೊಂಡ್ಬಿಡ್ತಾರೆ ಅಷ್ಟೇ ಒಂದು ಎಂಡಲ್ಲಿ ನಾವು ಬ್ಯಾಟಿಂಗ್ ಅಂತ ಬಂದಾಗ. ಖಂಡಿತ ಇಲ್ಲಿ ಸಂಜು ಸ್ಯಾಮ್ಸನ್ ಆಡಬೇಕಾಗತ್ತೆ. ಅಂದರೆ ಸಂಜು ಸ್ಯಾಮ್ಸನ್ ಏನೋ ಹೊಡೆದ್ಬಿಟ್ಟು ಸೆಂಚುರಿ ಹೊಡೆದ್ಬಿಟ್ಟು ಧ್ವಂಸ ಮಾಡಿಬಿಡ್ತಾರೆ ಅಂತಲ್ಲ. ಒಂದು ಸ್ವಲ್ಪ ಜೆನ್ಯೂನ್ ಬ್ಯಾಟ್ರಿ ಇತ್ತು ಅಂದರೆ ಒಂದು ಸ್ವಲ್ಪ ಬ್ಯಾಕಿಂಗ್ ಚೆನ್ನಾಗಿರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಅಷ್ಟೇ. ಗೊತ್ತಿಲ್ಲ ಏನಾಗುತ್ತೆ, ಕಾದು ನೋಡೋಣ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.